ಇನ್ನು ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರು ಬಿಜೆಪಿಗೆ ಹೋಗ್ಬಿಡ್ತಾರೆ, ಆಲ್ರೆಡಿ ಬಿಜೆಪಿಲಿ ಒಂದು ಕಾಲು ಇಟ್ಬಿಟ್ಟವ್ರೆ ಅಂತ ಸ್ವತಃ ಕಾಂಗ್ರೆಸ್ನ ಮತ್ತೋರ್ವ ಶಾಸಕ ಆಡಿರುವಂತ ಮಾತಿದೆಯಲ್ಲ, ಇದು ಸಹಜವಾಗಿ ಕಾಂಗ್ರೆಸ್ ಪಾಳೆಯದಲ್ಲಿ ಅದರಲ್ಲೂ ಕೂಡ ಎರಡು ಬಣಗಳ ನಡುವೆ ದೊಡ್ಡ ತಿಕ್ಕಾಟ ಕೂಡ ಮುಂದಿನ ಹಂತದಲ್ಲಿ ಕಾರಣ ಆಗ್ಬೋದು. ಅದರ ಒಂದು ಟ್ರೈಲರ್ ಇವತ್ತೇ ಸಿಗ್ತಾ ಇದೆ. ಯಾಕಂತಂದ್ರೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಈ ವಿಚಾರವಾಗಿ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದ್ದು, ಈ ವಿಚಾರ ಹೇಳಿದಂತ ಪ್ರತಿ ಮಾತಿಗೂ ಕೂಡ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಬಾಲಕೃಷ್ಣ ಅವರ ಮಾತಿಗೆ. ಹಾಗಾದ್ರೆ ಬಾಲಕೃಷ್ಣ ಅವರು ಯಾವ ಆಧಾರದ ಮೇಲೆ ರಾಜಣ್ಣ ಹೋಗ್ಬಿಡ್ತಾರೆ ಬಿಜೆಪಿಗೆ ಅಂತ ಹೇಳಿದ್ರು, ರಾಜೇಂದ್ರ ಅವರು ಅದಕ್ಕೆ ಕೊಡ್ತಾ ಇರುವಂತ ತಿರುಗೇಟೇನು, ಅದರ ಜೊತೆಗೇನೆ ಕೆ.ಎನ್. ರಾಜಣ್ಣ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೆ ಯಾವ ರೀತಿಯಾದಂತಹ ಒತ್ತಡ ಲಾಬಿ ಜೋರಾಗಿ ಶುರು ಆಗ್ತಾ ಇದೆ ಇವತ್ತು. ಯಾಕಂದ್ರೆ ಚಾಮರಾಜನಗರದಲ್ಲೂ ಕೂಡ ಒಂದು ಪ್ರೊಟೆಸ್ಟ್ ಆಗಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡೋಣ. ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ ರಾಜಣ್ಣ. ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ. ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು, ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ. ಸೆಪ್ಟೆಂಬರ್ ಅಲ್ಲಿ ಮಾಡ್ರಪ್ಪ ಬ್ರೈನ್ ಮ್ಯಾಪಿಂಗ್. ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಕಾಂಗ್ರೆಸ್ ಪಾಲಿನ ಹಾಟ್ ಟಾಪಿಕ್. ಆಟದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ, ರಾಜಣ್ಣ ಸುಮ್ಮನೆ ಕೂರೋ ವ್ಯಕ್ತಿ ಅಲ್ವೇ ಅಲ್ಲ. ಸಂಪುಟದಿಂದ ಹೊರಗೆ ಹೋದ ಮೇಲೂ ಮಾಜಿ ಸಚಿವ ರಾಜಣ್ಣ ಆಕ್ಟಿವ್ ಆಗಿದ್ದಾರೆ. ಆದ್ರೆ ರಾಜಣ್ಣ ಅವರನ್ನ ಅವರದ್ದೇ ಪಕ್ಷದ ಶಾಸಕರು ಮಾತ್ರ ಯಾಕೋ ಅನುಮಾನದಿಂದ ನೋಡತೊಡಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಶಾಸಕರಿಗೆ ರಾಜಣ್ಣ ಬಗ್ಗೆ ಹುಟ್ಕೊಂಡ ಅನುಮಾನ ಅಂದ್ರೆ ರಾಜಣ್ಣ ಕಾಂಗ್ರೆಸ್ ತೊರೆದು ಬಿಜೆಪಿ ಕಡೆ ಮುಖ ಮಾಡಿದ್ದಾರಾ ಅನ್ನೋದು. ಹೌದು, ಇಂಥದ್ದೊಂದು ಸ್ಫೋಟಕ ಅಂಶವನ್ನ ಸ್ವತಃ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ಬಹಿರಂಗಪಡಿಸಿದ್ದಾರೆ. ಕೆ.ಎನ್. ರಾಜಣ್ಣ ಆಗ್ಲೇ ಕಾಂಗ್ರೆಸ್ನಿಂದ ಒಂದು ಕಾಲ್ ತೆಗೆದು ಹೊರಗಿಟ್ಟಿದ್ದಾರೆ ಅಂತ ಅನುಮಾನದ ಬೀಜ ಬಿತ್ತಿದ್ದಾರೆ. ಆದ್ರೆ ರಾಜಣ್ಣ ಪುತ್ರ ರಾಜೇಂದ್ರ ಬಾಲಕೃಷ್ಣ ಟೀಮ್ ಬಿಜೆಪಿಗೆ ಹೋಗಬಹುದು ಅಂತಿದ್ದಾರೆ. ಈಗೇನ್ ಮಾಡಕ್ ಹೊಂಟವ್ರೆ, ನನಗೆ ಗೊತ್ತಿರಂಗೆ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಹೊಂಟವ್ರೆ ರಾಜಣ್ಣ. ಬಿಜೆಪಿ ಪಕ್ಷಕ್ಕೆ ಈಗಾಗಲೇ ಅರ್ಜಿ ಹಾಕೊಂಡವ್ರೆ, ಹೊರಡಕ್ ಹೊಂಟವ್ರೆ. ನಮ್ಮ ಮೇಲೆ ಗೂಬೆ ಕುಂಡಿಸ್ಬೇಕು. ನವೆಂಬರ್ ಅಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದ್ಮೇಲೆ ಕ್ರಾಂತಿ. ಆ ಕ್ರಾಂತಿ ಏನಂದ್ರೆ ಇವ್ರುಗಳೆಲ್ಲ ಬಿಜೆಪಿಗೆ ಹೋಗ್ಬೋದು. ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ, ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ. ನಾಳೆ ಬೆಳಿಗ್ಗೆ ಇವರೇ ಬಿಜೆಪಿಗೆ ಹೋದ್ರೆ ಆಶ್ಚರ್ಯ ಪಡಂಗಿಲ್ಲ. ಇಷ್ಟೇ ಅಲ್ಲ, ಬಾಲಕೃಷ್ಣ ಹಾಗೂ ರಾಜೇಂದ್ರ ನಡುವೆ ಬ್ರೈನ್ ಮ್ಯಾಪಿಂಗ್ ಬಡಿದಾಟವೂ ನಡೆದಿದೆ. ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅವ್ರಿಗೆ ಗೊತ್ತಾಯ್ತು ಯಾರ ಜೊತೆ ಎಲ್ಲ ರೀ. ಈಗ ರಾಜಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇರೋರು ಯಾರು, ಯಾರ ಜೊತೆ ಸಂಪರ್ಕದಲ್ಲಿ ಅವ್ರೆ ಅಂತ ಗೊತ್ತಾಗ್ಬೇಕಾರೆ. ಸೆಪ್ಟೆಂಬರ್ ಅಲ್ಲಿ ಮಾಡ್ರಪ್ಪ ಬ್ರೈನ್ ಮ್ಯಾಪಿಂಗ್. ಯಾರ್ಯಾರನ್ನ ಮಾಡಿದ್ರೆ ಇವೆಲ್ಲ ಮುಖಂಡರುಗಳನ್ನ ಯಾರ್ಯಾರ ಜೊತೆ ಮಾತಾಡ್ತಿದ್ದಾರೆ, ಯಾರ್ಯಾರ ಜೊತೆ ಲಿಂಕ್ ಅಲ್ಲಿ ಇದ್ದಾರೆ. ಸೆಪ್ಟೆಂಬರ್ ಅಲ್ಲಿ ಏನ್ ಇಲ್ಲಿ ಬಂತಲ್ಲ ಸೆಪ್ಟೆಂಬರ್ಗೆ ಇದಾಗ್ತಿದ್ದಂಗೆ ಗೊತ್ತಾಗುತ್ತಲ್ಲ ಕ್ರಾಂತಿ. ಇನ್ನು ರಾಜಣ್ಣ ವಜಾಗೊಂಡಿರೋ ವಿಚಾರದಲ್ಲಿ ಯಾವುದೇ ಷಡ್ಯಂತ್ರ ಇಲ್ಲ ಅನ್ನೋದು ಬಾಲಕೃಷ್ಣ ಮಾತು. ಆದ್ರೆ ರಾಜೇಂದ್ರ ಹಗರಣ ಮಾಡಿ ರಾಜೀನಾಮೆ ಕೊಟ್ಟಿಲ್ಲಪ್ಪ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ನಮ್ಮ ನಾಯಕರ ಮೇಲೆ ಗೂಬೆ ಕುಂಡಿಸ್ಬೇಕು, ಇದು ನಮ್ಮ ನಾಯಕರ ಷಡ್ಯಂತ್ರ ಇಲ್ಲವೇ ಇಲ್ಲ ಇದರಲ್ಲಿ. ಇದು ಹೈಕಮಾಂಡ್ ನೇರವಾಗಿ ಇಂಟರ್ಫಿಯರ್ ಆಗಿ ಹೈಕಮಾಂಡ್ ವಿರುದ್ಧ ಅವ್ರು ಆಡಿರತಕ್ಕಂಥ ಮಾತುಗಳಿಂದ ಅವ್ರನ್ನ ವಜಾ ಮಾಡಿರ್ತಕ್ಕಂಥದ್ದು. ಹೌದಲ್ಲ, ಏನ್ ರಾಜೇಂದ್ರ ಅವ್ರೇನು ಯಾವ್ದು ಹಗರಣ ಮಾಡಿ ಸಿಗಾಕೊಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ. ಇಲಾಖೆಯಲ್ಲಿ ಏನ್ ಸಮಸ್ಯೆ ಆಗಿಲ್ಲ. ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜಣ್ಣ ಅವ್ರನ್ನ ರಾಜೀನಾಮೆ ಪಡೆದಿದ್ದಾರೆ ಬಿಟ್ರೆ ಇವೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ರಾಜಣ್ಣ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ, ಸರ್ಕಾರ ಸಿದ್ದರಾಮಯ್ಯ ಅವ್ರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಇದು ಕಾಣದ ಕೈಗಳೆಲ್ಲ ಪಿತೂರಿ ಮಾಡಿ. ಇನ್ನು ರಾಜಣ್ಣರ ಬೆಳವಣಿಗೆಯಲ್ಲಿ ಡಿ.ಕೆ. ಕೈವಾಡ ಇಲ್ಲ ಅಂತ ಎಚ್.ಸಿ. ಬಾಲಕೃಷ್ಣ ಹೇಳಿದ್ದಾರೆ. ಮತ್ತೊಂದ್ ಕಡೆ ರಾಜೇಂದ್ರ ಸಿದ್ದರಾಮಯ್ಯ ಪರ ಮಾತಾಡಿದಕ್ಕೆ ವಜಾ ಆಗಿರೋದು ಅಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಕಾಂಗ್ರೆಸ್ ಮೇಲೆ ಗೂಬೆ ಕುಂಡಿಸ್ಬೇಕು. ಗೂಬೆ ಕುಂಡಿಸಕ್ಕೆ ನಾವೇನೇನ್ ಯಾವ್ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದನ್ನ ಯಾರೋ ಹಿಂದ್ಗಡೆ ನಿಂತ್ಕೊಂಡು ತಾಳಮೇಳ ಕೊಡ್ತಾವ್ರೆ, ಅವ್ರು ಆಡ್ತಾವ್ರೆ. ಹೌದು, ನಾವು ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೀವಿ, ಸಿದ್ದರಾಮಯ್ಯ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ. 31ನೇ ತಾರೀಕು ರಾಜಣ್ಣ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ರು. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ರು. ಈ ಮಾತಿಗೆ ಮಂಜುನಾಥನ ಆಣೆ ಮಾಡುವಂತೆ ಸವಾಲ್ ಹಾಕಿದ್ದಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಾನು ಕಾಂಗ್ರೆಸ್ ಪಕ್ಷ ಬಿಡೋದು ಅಂಶನೂ ಇಲ್ಲ, ಬೇರೆ ಯಾವುದೇ ಪಕ್ಷಕ್ಕೂ ಕೂಡ ಸೇರ್ತಕ್ಕಂಥದ್ದು ಅವಶ್ಯಕತೆ ನನಗೆ. ಪ್ರಾಮಾಣಿಕವಾಗಿ ಅವರು ಹೇಳ್ತಾರೆ ಕೇಳಿ, ಧರ್ಮಸ್ಥಳದ ಮಂಜುನಾಥನ ಮೇಲೆ ಆಣೆ ಇಟ್ಟು ಹೇಳ್ತಾರೆ ಕೇಳಿ ಮಾತನ್ನ. ಇಲ್ಲ, ರಾಜಣ್ಣ ಅವ್ರು ಮೊನ್ನೆ 3 ದಿವಸದಿಂದ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ, ಪಕ್ಷ ಬಿಡೋದಿಲ್ಲ, ಕಾಂಗ್ರೆಸ್ ಅಲ್ಲೇ ಇರ್ತೀನಿ, ಕಾಂಗ್ರೆಸ್ ಇಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ, ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಬಾಲಕೃಷ್ಣ ಹೇಳಿಕೆ ಬೆನ್ನಲ್ಲೇ ರಾಜಣ್ಣ ಕೈಕಟ್ಟಿ ಕೂತಿಲ್ಲ ಅನ್ನೋದು ಸ್ಪಷ್ಟ. ರಾಜಣ್ಣ ಬೆನ್ನಿಗೆ ನಿಂತಿರೋ ಎಸ್.ಟಿ. ಸಮುದಾಯದ ಸ್ವಾಮೀಜಿಗಳು ಈಗಾಗಲೇ ಒಂದು ಸುತ್ತಿನ ಚರ್ಚೆ ನಡೆಸಿದ್ದಾರೆ. ವಾಲ್ಮೀಕಿ ಸ್ವಾಮೀಜಿಗಳ ನೇತೃತ್ವದಲ್ಲೇ ಸ್ವಾಮೀಜಿಗಳ ನಿಯೋಗವೊಂದು ದೆಹಲಿಗೆ ತೆರಳಿ ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡೋ ಸಾಧ್ಯತೆ ಇದೆ. ಅಲ್ಲಿಗೆ
ನೇರ ನುಡಿಯ ಮಾತುಗಾರನ ನಡೆ ಹಲವು ಕುತೂಹಲಗಳಿಗೆ ದಾರಿ ಮಾಡಿಕೊಟ್ಟಿರೋದಂತೂ ಸುಳ್ಳಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.